ಎಲ್ಲರೂ ಹಾಯ್ ಹೇಳ್ರು. Hello. Got the way 4%. That's it. Where to check in the bag? About 12:40, you can check in at passenger room inside. ಸೊ ನಾವಿದೆ ಫೇರಿಯಲ್ಲಿ ಹೋಗ್ತಾ ಇದ್ದೀವಿ. ಹಿಂಗೆ ಇಷ್ಟು ಸ್ಟೇಯಲ್ಲಿ ದಿಸ್ ಇಸ್ ದ ಒನ್ ಕ್ಲೋಸೆಸ್ಟ್ ಟು ಬೀಚ್ ರೈಟ್. Red light. ಸ್ಪೈಸಿ. ಸೊ ಈ ವೆಹಿಕಲಲ್ಲಿ ವಿ ಆರ್ ಗೋಯಿಂಗ್ ಟು ಸೂರತ್ ತಾನಿ ಏರ್ಪೋರ್ಟ್. ಇದು ಸೂರತ್ ತಾನಿ ಪೋರ್ಟ್. ಇವಾಗ ಇಲ್ಲಿಂದ ವಿ ಆರ್ ಗೋಯಿಂಗ್ ಟು ಕೋಸಮುವಿ. 1.5 hour ಜರ್ನಿ ಇದೆ. ಫೆರಿ 2 PM ಇದೆ. ಬಟ್ ನಮ್ಮ ಡ್ರೈವರ್ ಬೇಗನೆ ಕರ್ಕೊಂಡ್ಬಂದಿದ್ದಾನೆ. ಸೊ ನೀವು ಕೋಸಮುವಿಗೆ ನೀವು ಹೋಗಬೇಕು ಅಂದರೆ ಇಲ್ಲಿಂದನೇ ನೀವು ಫೆರಿ ತೊಗೋಬೇಕಾಗತ್ತೆ ಫ್ರಮ್ ಸೂರತ್ ತಾನಿ ಪಿಯರ್. Got the way 4%. That's it. Where to check in the bag? About 12:40, you can check in at passenger room inside. ಪ್ಯಾಸೆಂಜರ್ ರೂಮ್. Passenger. Okay. ಥ್ಯಾಂಕ್ ಯು. ನಾವು ಕ್ರಾಬಿಯಿಂದ ಕೋಸಮುಯಿ ಹೋಗ್ತಾ ಇದೀವಿ. ಕೋಸಮುಯಿ ಹೋಗಕ್ಕೆ ಇದರ್ ಫ್ಲೈಟ್ ಆರ್ ಫೆರಿ ತಗೋಬೇಕು. ಫ್ಲೈಟ್ ಸ್ವಲ್ಪ ಎಕ್ಸ್ಪೆನ್ಸಿವ್ ಇದೆ ಅಂತ ನಾವು ಬಜೆಟ್ ಫ್ರೆಂಡ್ಲಿ ಹಾಗೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಇರ್ಲಿ ಅಂತ ಫೆರಿ ತಗೊಂಡಿದೀವಿ. ಮೊದಲು ಕ್ರಾಬಿ ಟು ಸೂರತ್ ತಾಣಿ ಪಿಯರ್ ಆರ್ ಪೋರ್ಟ್ಗೆ ವ್ಯಾನ್ ಪಿಕಪ್ ಮಾಡ್ತಾರೆ ಅಂಡ್ ಫ್ರಮ್ ದೇರ್ ಫೆರಿ ತಗೊಂಡು ಕೋಸಮುಯಿ ರೀಚ್ ಆಗಬೇಕು. ನೀವೇನಾದ್ರೂ ಫುಕೇತಲ್ಲಿ ಸ್ಟೇ ಮಾಡ್ತಾ ಇದ್ರೆ ಸೇಮ್ ಫುಕೇತ್ ಟು ಸೂರತ್ ತಾಣಿ ಅಂಡ್ ಅಲ್ಲಿಂದ ಕೋಸಮುಯಿ ಟಿಕೆಟ್ಸ್ ಕೂಡ ಬುಕ್ ಮಾಡಬಹುದು. ನೀವು ನಮ್ಮ ಹಳೆ ವ್ಲಾಗ್ ನೋಡಿದ್ರೆ ನಾವು ಕ್ರಾಬಿಲಿ 4 ಐಲ್ಯಾಂಡ್ ಟೂರ್ನ ಬುಕ್ ಮಾಡಿದ್ವಿ. ಸೊ ಈ 4 ಐಲ್ಯಾಂಡ್ ಟೂರ್ ಟಿಕೆಟ್ಸ್ ಬುಕ್ ಮಾಡಬೇಕಾದ್ರೆ ನಾವು ಕೋಸಮುಯಿ ಟಿಕೆಟ್ಸ್ ಕೂಡ ಬುಕ್ ಮಾಡಿದ್ವಿ. ಸೊ 4 ಐಲ್ಯಾಂಡ್ ಟೂರ್ ಅಂಡ್ ಹೋಟೆಲ್ ಪಿಕಪ್ ಫ್ರಮ್ ಕ್ರಾಬಿ ಟು ಡ್ರಾಪ್ ಸೂರತ್ ತಾಣಿ ಅಂಡ್ ಕೋಸಮುಯಿ ಫೆರಿ ಟಿಕೆಟ್ಸ್ ಪರ್ ಹೆಡ್ 1300 ಬಾತ್ ಆಯಿತು, ವಿಚ್ ಇಸ್ ಅ ರಿಯಲಿ ಗುಡ್ ಡೀಲ್. ನೀವೇನಾದರೂ 4 ಐಲ್ಯಾಂಡ್ ಟೂರ್ ತಗೊಂಡಿಲ್ಲ ಅಂದರೆ 700 to 800 ಬಾತ್ ಆಗುತ್ತೆ ಪರ್ ಪರ್ಸನ್. ಯು ರಿಯಲಿ ನೀಡ್ ಟು ಬಾರ್ಗೇನ್. ಅವ್ರು ಸ್ಟಾರ್ಟಿಂಗೇ 1000 ಬಾತ್ ಅಂತ ಹೇಳ್ತಾರೆ, ಬಟ್ ನೆಗೋಷಿಯೇಟ್ ಮಾಡಿ. ಅಂಡ್ ಸೂರತ್ ತಾಣಿ ಟು ಕೋಸಮುಯಿ ಹೋಗಕ್ಕೆ ನಿಮಗೆ ಫೆರಿಲಿ 1.5 hour ಆಗುತ್ತೆ. So ours is 2 PM here only. Check in the baggage. This way. Okay. ನೀವೇ ನೋಡ್ಬೋದು ಸೂರತ್ ತಾಣಿ ಪೋರ್ಟ್ ಯಾವ ಏರ್ಪೋರ್ಟ್ ಟರ್ಮಿನಲ್ಗೂ ಕಮ್ಮಿ ಇಲ್ಲ. ಎಲ್ಲ ಫೆಸಿಲಿಟೀಸ್ ಇದೆ. ನಮ್ಮ ಚೆಕ್ ಇನ್ ಆ್ಯಂಡ್ ಚೆಕ್ಔಟ್ ಕೂಡ ತುಂಬ ಸ್ಮೂತಾಗಿ ಆಯಿತು. ಫೆರಿ ಅಂತೂ ಫುಲ್ ಕ್ರೂಸ್ ಫೀಲ್ ಕೊಡುತ್ತೆ. ನಿಮ್ಮ ಲಕ್ ಏನಾದ್ರು ಚೆನ್ನಾಗಿದ್ರೆ ಪಿಂಕ್ ಡಾಲ್ಫಿನ್ನ ಕೂಡ ಸ್ಪಾಟ್ ಮಾಡ್ಬೋದು. 1.5 hour ಹೆಂಗೆ ಹೋಗತ್ತಂತಾನೆ ಗೊತ್ತಾಗಲ್ಲ. ಕೋಸಮುಯಿ is the second largest and beautiful island in Thailand. ಫಸ್ಟ್ ಬಂದು ಫುಕೇತ್, ವಿಚ್ ವಿ ಆಲ್ರೆಡಿ ಕವರ್ಡ್. ಫುಕೇತ್ನಲ್ಲಿ ನಾವು 3 days ಇದ್ವಿ ಆ್ಯಂಡ್ ಕಂಪ್ಲೀಟ್ ವ್ಲಾಗ್ನ ಚಾನಲ್ನಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ನೀವು ಇನ್ನೂ ನೋಡಿಲ್ಲ ಅಂದರೆ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ. Wow. Oh, finally we are in Kosamui. Got the beach here. Wow. How much? 200 baht for one day.
200 for one day. Too much. We are taking 2 scooties. Sorry, 2 days. 2 days. Today and Today and tomorrow. Day after tomorrow we'll give you. We'll go from this tomorrow. Yeah. 2 days. Give some discount. 50. Which scooty? This? Yes, new one. Oh, yeah. New one for you. Number 4, number 5. We took the same in Phuket and in Krabi also. Same, huh? Yeah. Okay. Yeah. When you don't have passport, you cannot go back. 600 Yeah. Passport Two given. bikes. Yeah. Thank you. Okay. Thank you. ಓ ಬೀಚ್ ಇಲ್ಲೇ ಇದೆ ಗುರು. ಎಷ್ಟು ಬ್ಲೂ ಕಾಣ್ತಿದೆ ನೋಡು. ಕ್ರೇಜಿ ಪಾಂಡು ಇದೆ. I think east to stay ಅಲ್ಲಿ this is the one closest to beach, right? ಅಲ್ಲೇ ಬೀಚ್ ಇರೋದು. ನಮ್ಮ ರೂಮ್ ಇದೆ. ಎರಡು ಲಗಾಟ ಹೊಡೆದ್ರೆ ಬೀಚಲ್ಲೇ ಬೀಳ್ತೀವಿ. ಪೋರ್ಟ್ನಲ್ಲೇ ಸ್ಕೂಟಿ ಹೈರ್ ಮಾಡಿಕೊಂಡು ಈಗ ರೆಸಾರ್ಟ್ ರೀಚ್ ಆಗಿದ್ದೀವಿ. ಇಲ್ಲೇ ಹಾರ್ಬಿದ್ರೆ ಬೀಚ್ ಇದೆ. ರೆಸಾರ್ಟ್ ಮಾತ್ರ ಕ್ರೇಜಿ ಆಗಿದೆ, ನೀವೇ ನೋಡ್ಬೋದು. ರೆಸಾರ್ಟ್ ಡೀಟೇಲ್ಸ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ಔಟ್ ಮಾಡಿ. ನೆಕ್ಸ್ಟ್ ಕೋ ಸಮುಯಲ್ಲಿ ಏನೇನು ಮಾಡಿದ್ವಿ, ನೈಟ್ ಲೈಫ್ ಹೆಂಗಿದೆ, ಐಲ್ಯಾಂಡ್ ಟ್ರಿಪ್ ಯಾವ್ದು ತೊಗೊಂಡ್ವಿ ಅಂತ ಎಲ್ಲ ಡೀಟೇಲ್ಸ್ನ ನೆಕ್ಸ್ಟ್ ವೀಡಿಯೋದಲ್ಲಿ ಕೊಡ್ತೀನಿ. ಸೊ ಸ್ಟೇ ಟ್ಯೂನ್. ನೀವೇನಾದರೂ ಚಾನಲ್ಗೆ ಹೊಸಬ್ರಾದರೆ ಪ್ಲೀಸ್ ಸಬ್ಸ್ಕ್ರೈಬ್. ಹಾಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗುವ. ಬಾಯ್.